ಸಚಿನ್ ಹತ್ಯೆ ಪ್ರಕರಣ ಸಿಬಿಐ ತನಿಖೆಗೆ ಒಪ್ಪಿಸಲೇಬೇಕು. ವಿಶ್ವಕರ್ಮ ಸಮಾಜದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು. ಸಚಿನ್ ಸಾವಿಗೆ ಕಾರಣವಾದ 8 ಮಂದಿಯನ್ನು ಕೂಡಲೇ ಸರ್ಕಾರದಿಂದ ಬಂಧಿಸಬೇಕು. ಇವತ್ತು ಯಾವುದೇ ಕಾರಣಕ್ಕೂ ಅವರಿಗೆ ಬಂಧಿಸಿಲ್ಲ. ಸರ್ಕಾರ ಅವರಿಗೆ ಬೆನ್ನೆಲುವಾಗಿ ನಿಂತಿದೆ. ಕೂಡಲೇ ಸಚಿವರು ಅವರ ಬೆನ್ನೆಲುವಾಗಿರುವ ಇಂಥ ಕಾರಣಕ್ಕಾಗಿ ಸಚಿವರು ರಾಜೀನಾಮೆ ಕೊಡಬೇಕು. ನಮ್ಮ ಸಮಾಜಕ್ಕೆ ಆದಂಥ ಅನ್ಯಾಯವನ್ನು 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಸಚಿನ್ ಮೃತಕ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಅವರ ಮನೆಯಲ್ಲಿ ಯಾರಾದರೂ ಒಬ್ಬರಿಗೆ ಸೋದರಿಗೆ ಅವರಿಗನ್ನು ಗೌರ್ಮೆಂಟ್ ಜಾಬನ್ನು ಕೊಡಬೇಕಂತ ಸರ್ಕಾರಕ್ಕೆ ಆದೇಶ ಮಾಡ್ತೀವಿ. ಯಾಕಂದರೆ ಸರ್ಕಾರವು ಕುಂಭಕರ್ಣ ನಿದ್ರೆಯಲ್ಲಿದೆ. ಯಾಕಂದರೆ ಇವತ್ತು ಯಾರೇ ಸಣ್ಣ ಸಮಾಜ ಮಾಡಿದ್ರೆ, ಯಾವುದೇ ಕೊಲೆ ಮಾಡಿದ್ರೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿಲ್ಲ. ಯಾಕಂದರೆ ಅಂಥ ಸಮಾಜಕ್ಕೆ ನಮ್ಮ ಸಣ್ಣ ಸಮಾಜವನ್ನು ಕಾಯಕ ಯೋಗಿ ಅಂಥ ಸಮಾಜಕ್ಕೆ ಇವತ್ತು ಸರ್ಕಾರ ಯಾವತ್ತೂ ಬೆನ್ನಿಗಿಲ್ಲ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಆದ ಹಿಂದುಳಿದ ವರ್ಗದ ಅಂತ ಹೇಳ್ತಾರೆ. ನಮ್ಮ ಸಣ್ಣ ಸಮಾಜಗಳು ಹಿಂದುಳಿದ ವರ್ಗದವರು ಬೆನ್ನಿಗಾಗಿ ನಿಲ್ಲಬೇಕು ಬಿಟ್ಟು ಗುಂಡಾಗಳಿಗೆ ಅವರಿಗೆ ಬೆನ್ನೆಲುಬಿಗೆ ನಿಂತ ಕೂಡಲೇ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೇವೆ. ಸರ್ ತನಿಖೆ ಸಿಬಿಐ ಕೊಟ್ರ ನಾವು CID ಕೊಡಲಕತ್ತೀವಿ. ಯಾಕಂದ್ರೆ CID ಇಲ್ಲಿ CBI ರಾಜ್ಯ ಸರ್ಕಾರ ಕೈಗೊಂಬೆ ಆಗಿರ್ತದೆ. CID ಆದ್ರೆ ನಮಗೆ ಏನಾದರೂ ಅವರು ಭಾಳ ಒಳ್ಳೆಯ ರೀತಿಯಲ್ಲಿ ತನಿಖೆ ಆಗ್ತದ ಅಂತೇಳಿ ನಮ್ಮ ರಾಜ್ಯ ಸರ್ಕಾರ ಮ್ಯಾಗ ಇದು ಇಲ್ಲ, ನಮಗೆ ಭರವಸೆ ಇಲ್ಲ ಅಂತ ಹೇಳಿ ನಮ್ಮ ಸಮಾಜಕ್ಕೆ ಆದಂಥ ಅನ್ಯಾಯವನ್ನು ಸರಿಪಡಿಸ್ತಾರೋ CBI ಅಂತೇಳಿ ನಾವು ಒತ್ತಾಯಿಸ್ತೇವೆ. ಸರ್ ಬೇರೆ ಮಾನ್ಯ ಪೈಲೆ ಇದೇ ನಮ್ಮ ಉಸ್ತುವಾರಿ ಸಚಿವರಾದಂಥ ಯಾರಂದ್ರೆ ನಾವು ಪಕ್ಷ ತಗೋಬಾರ್ದು. ಈಶ್ವರಪ್ಪನ ಮುಂದಾಳತಲ್ಲಿ ಯಾವ ಡೆಟ್ ಬರೆದಾಗ ಅವರು ಏನು ಮಾಡಿದ್ರು, ಒಳ್ಳೆ ರಾಜೀನಾಮೆ ಕೊಡೋದು. ಆ ರಾಜೀನಾಮೆಯನ್ನು ಕೂಡ ಇವತ್ತು ನಾವು ಯಾರ ಬಗ್ಗೆ ಇಲ್ಲ, ತನಿಖೆ ಮಾಡಿಲ್ಲ. ಮುಂದಿನ ರಾಜೀನಾಮೆ ಕೊಟ್ಟು ತನಿಖೆ ಆಗಬೇಕು. ಅವ್ರು ಮುಂದೆ ಸರ್ಕಾರ ಮುಂದುವರಿಲಿ. ಯಾಕಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪೈಲೆ ರಾಜೀನಾಮೆ ಕೊಡಬೇಕು. ಅವ್ರು ಹಿಂಬಾಲಕರಿಂದ ಆಗಿದೆ. ಸರ್ ಇನ್ನವರೆಗೆ ಸರ್ಕಾರ ಯಾಕೆ ಮುಜುಗರ ವಹಿಸ್ತದೆ? ಅವ್ರಿಗೆ ಕೂಡಲೇ ಬಂಧಿಸಬೇಕಾಯ್ತು ಅಂತ ಪೈಲೆ ನಮ್ಮ ಉಸ್ತುವಾರಿ ಸಚಿವರು ಪೈಲೆ ಆದೇಶ ಮಾಡಬೇಕು. ಇನ್ನೂ ಯಾಕೆ ಬಂಧಿಸಲು ಮಾಡಿಲ್ಲ? ಇಂಥ ಸರ್ಕಾರವನ್ನು ಭ್ರಷ್ಟ ಸರ್ಕಾರವಲ್ಲ. ಈಗ ಜಿಲ್ಲಾ ಉಸ್ತುವಾರಿ ಅವ್ರು ಬೆನ್ನೆಲುಬಾಗಿ ನಿಂತಾರ ಅಂದ್ರೆ ಯಾವ ಒಂದು ನಾವು ಸಣ್ಣ ಹೋಗಿ ಕಂಪ್ಲೇಂಟ್ ಕೊಟ್ಟು ಯಾವ ಕಂಪ್ಲೇಂಟ್ ತೋಲ್ಲ, ಬೇರೆ ಅಂದ್ರೆ ಕಂಪ್ಲೇಂಟ್ ತೋತರು. ರಾಜ್ಯ ಸರ್ಕಾರವನ್ನು ಮತ್ತು ಜಿಲ್ಲಾ ಉಸ್ತುವಾರಿ ಪೈಲೆ ಅವರು ಬೆನ್ನೆಲುಬಾಗಿರುತ್ತೆ, ಅರೆಸ್ಟ್ ಮಾಡಿದಾರೆ. ಕೂಡಲೇ ಅವ್ರು ಬಂಧಿಸಿ ಮಾಡಬೇಕಿತ್ತು. ಇಷ್ಟೇ ಇನ್ನೋರಿಗೆ 8 ದಿನ ಆಯ್ತು ಆಲ್ರೆಡಿ ಅವರು ಬೆನ್ನೆಲುಬಾಗಿ ನಿಂತದೆ. ಯಾಕೆ ನಿಂತದೆ? ಕೂಡಲೇ ಅವರು ಬಂಧಿಸಿ ತನಿಖೆ ಮಾಡಲಿ. ಈ ಜಿಲ್ಲಾ ಉಸ್ತುವಾರಿ ಅವರು ಬೆನ್ನೆಲುಬಾಗಿ ಆಗಿರುವ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಟ್ಟಿತುಗಾಂವ್ ಗ್ರಾಮದಲ್ಲಿ ನಮ್ಮ ಸಮಾಜದ ಯುವಕನಾಗಿರ್ತಕ್ಕಂತಹ ಸರ್ಕಾರದ ಕಾಮಗಾರಿಗಳನ್ನು ಮಾಡ್ತಾ ಜೀವನವನ್ನು ಸಾಗಿಸತಕ್ಕಂತಹ ಯುವಕನಾದ ಸಚಿನ್ ಪಂಚಾಲ್ರವರ ಸರ್ಕಾರಿ ಅಧಿಕಾರಿಗಳು ಹಾಗೂ ರಾಜಕೀಯ ಮುಖಂಡರುಗಳ ಒಂದು ಕಿರುಕುಳಕ್ಕೆ ಗುರಿಯಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ರಾಜ್ಯದಾದ್ಯಂತ ಸುದ್ದಿಗೆ ಕಾರಣ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಆ ಒಂದು ಸಚಿನ್ ಪಂಚಾಲ್ರವರ ಕುಟುಂಬಕ್ಕೆ ಯಾವುದೇ ಆಗಿರ್ತಕ್ಕಂತಹ ಒಂದು ಅನ್ಯಾಯ ಆಗಬಾರದು. ಆ ಒಂದು ಯುವಕನ ಸಾವಿಗೆ ನ್ಯಾಯಯುತವಾಗಿರ್ತಕ್ಕಂತಹ ಒಂದು ಹೋರಾಟದ ಫಲವಾಗಿ ನ್ಯಾಯ ಕೊಡಿಸಬೇಕು. ಆ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ನ್ಯಾಯ ಕೊಟ್ಟಾಗ ಮಾತ್ರ ಈ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಆ ಕುಟುಂಬಕ್ಕೆ 1 ಕೋಟಿ ರೂಪಾಯಿಗಳನ್ನು ಸರ್ಕಾರದ ವತಿಯಿಂದ ಕೊಡಿಸಿ ಕುಟುಂಬದಲ್ಲಿ ಇರತಕ್ಕಂಥ ಅವರ ಸಹೋದರಿಯರಿಗೆ ಒಬ್ಬರು ಅಥವಾ ಇಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಿಸುವ ನಿಟ್ಟಿನಲ್ಲಿ ಈ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಚಿನ್ ಪಂಚಾಲ್ರವರ ಒಂದು ಸಾವಿಗೆ ಕಾರಣೀಭೂತರಾಗಿರ್ತಕ್ಕಂಥ ದುಷ್ಕರ್ಮಿಗಳು ಅಥವಾ ರಾಜಕೀಯ ಮುಖಂಡರು ಯಾರೇ ಆಗಿರಲಿ ಅವರಿಗೆ ತಕ್ಕದಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕವಾಗಿ ಈ ಹೋರಾಟದ ಮೂಲಕವಾಗಿ ನಾವೆಲ್ಲ ಸ್ವಾಮೀಜಿಯವರು, ಸಮಾಜದ ಮುಖಂಡರು, ಸಮಾಜ ಬಂಧು ಬಾಂಧವರೆಲ್ಲರೂ ಕೂಡಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಈ ಮೂಲಕವಾಗಿ ಹೇಳ್ತಾ ಇದ್ದೇವೆ.